ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಗೊಂದಲ ಬಗೆಹರಿಯುವ ಯಾವುದೇ ಲಕ್ಷಣ ಕಂಡು ಬರ್ತಾ ಇಲ್ಲ. ಆಲ್ರೆಡಿ ಈಗ ಸಚಿವರು ಸಾಕಷ್ಟು ಜನ ಇದಾರಲ್ಲ, 13 ಜನ ಸಚಿವರು, ಅವ್ರದ್ದೊಂದು ಕತೆ ಆದರೆ ಸಚಿವಾಕಾಂಕ್ಷಿಗಳದ್ದು ಮತ್ತೊಂದು ಕತೆ. ಇರುವ 20 ಸ್ಥಾನಕ್ಕೋಸ್ಕರ ಡಜನ್ ಗಟ್ಟಲೆ ಈಗ ಆಕಾಂಕ್ಷಿಗಳಿದ್ದಾರೆ. ಸಾಕಷ್ಟು ಜನ ಈಗ ಏನೀಗ ಸಚಿವರಾಗಿದ್ದಾರಲ್ಲ ಕಾಂಗ್ರೆಸ್ನ ಹಿರಿಯರು 13 ಜನ, ನಮಗೆ ಸಿಕ್ಕಿರುವಂಥ ಖಾತೆ ಸರಿ ಇಲ್ಲ, ನಮಗೆ ಈಗ ಅದ್ರ ಜೊತೆಗೆ ಬೇರೆ ಬೇರೆ ಖಾತೆಗಳನ್ನು ಕೊಡಬೇಕು. ಈಗ ಸಾಕಷ್ಟು ಅವರ ಬೆಂಬಲಿಗರು ಈಗ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ಆಕರ್ಷಣೀಯವಾಗಿರುವಂತಹ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಕತೆ ಏನು, ಸಂಪುಟಕ್ಕೆ ಸೇರ್ಪಡೆ ಆಗ್ತಾರಾ ಇಲ್ವಾ? ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಭೇಟಿಯಾದರು, ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಭೇಟಿಯಾದರು. ಇನ್ನು ಅವ್ರ ಕತೆ ಏನು ಹಾಗಾದರೆ? ಹೈಕಮಾಂಡ್ ಕದ ತಡ್ತಾರಾ? ಹೀಗೆ ಸಾಕಷ್ಟು ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಜಮೀರ್ನ ಯಾಕೆ ಸಂಪುಟದಿಂದ ಕೈ ಬಿಟ್ಟರು? ಮೊದಲ ಲಿಸ್ಟಲ್ಲಿ ಅವ್ರ ಹೆಸರು ಯಾಕೆ ಇರಲಿಲ್ಲ ಅಂದರೆ ಕಾರಣಗಳು ಅನೇಕ. ಯಾಕೆ ಅಂದರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ ಮತ ಪ್ರಚಾರವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತಹ ಒಂದೆರಡು ಆಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಯಿತು. ಇದನ್ನು ಪರಿಗಣನೆಗೆ ತೆಗೆದುಕೊಳ್ತಾ ಹಾಗಾದರೆ ಹೈಕಮಾಂಡ್ ಭಾಳ ಗಂಭೀರವಾಗಿ ತೆಗೆದುಕೊಳ್ತಾ, ಹಾಗಾಗಿನೇ ಅವರಿಗೇನಾದರೂ ಸಚಿವ ಸ್ಥಾನ ಕೈ ತಪ್ಪಿ ಹೋಯ್ತಾ ಅನ್ನುವಂತಹ ಲೆಕ್ಕಾಚಾರಗಳು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಈಗ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆ ನೋಡಿ, ಅವರ ಆಡಿಯೋ ವೈರಲ್ ಆಯಿತು. ಆ ಆಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ಅದು ನಂದಲ್ಲ, ಅದು AI ಇಂದ ಮಾಡಿರುವಂತಹ ಆಡಿಯೋ, ಬೇಕಾದರೆ ತನಿಖೆ ಮಾಡಿಸ್ಲಿ, ಈ ಥರ ಎಲ್ಲ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ನಮ್ಮ ಪಕ್ಷದಲ್ಲೇ ಕೆಲವರು ನನಗೆ ಈ ರೀತಿಯಾದಂತಹ ಷಡ್ಯಂತ್ರಗಳನ್ನು ರೂಪಿಸಿದ್ರು ಅಂತ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಆರೋಪವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಅವರ ಮೇಲೆ ಗಂಭೀರವಾದ ಆರೋಪ. ಒಂದು ಕಡೆ ಈಗ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಏನಿದ್ರಲ್ಲ ಸಮರ್ಥ ಶಾಮನವರು, ಅವ್ರ ಪರವಾಗಿ ಮತ ಪ್ರಚಾರಕ್ಕೆ ಬರಲಿಲ್ಲ. ಸಿದ್ದರಾಮಯ್ಯನವರು ಹೇಳಿದ್ರು ಕೂಡ ಬರಲಿಲ್ಲ. ಅವರು ಕೇರಳದಲ್ಲಿ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ಪ್ರಚಾರವನ್ನು ಮಾಡ್ತಾಯಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಸಿದ್ದರಾಮಯ್ಯನವರು ಒಂದು ಆಡಿಯೋವನ್ನು, ಈ ಆಡಿಯೋಕ್ಕೆ ಸಂಬಂಧಪಟ್ಟಂಗೆ ಒಂದು ಹೇಳಿಕೆಯನ್ನು ಕೊಟ್ಟರು. ಜಮೀರ್ ನನ್ನ ವಿರುದ್ಧನೇ ಷಡ್ಯಂತ್ರ ಮಾಡಿದ್ದ ಅಂತ ಅವ್ರ ಬೆಂಬಲಿಗರಿಗೆ. ಹಾಗಾಗಿ ಒಂದು ಕಡೆ ಈಗ UT ಖಾದರ್ ಅವರು ಸ್ಪೀಕರ್ ಆಗಿದ್ದರು, ಅವರೀಗ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಹಾಗಾದರೆ ಜಮೀರ್ ಕತೆ ಏನು, ವಾಟ್ ನೆಕ್ಸ್ಟ್? ಈ ಥರ ಎಲ್ಲ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ರಾಜ್ಯ ರಾಜಕೀಯದಲ್ಲಿ. ಮತ್ತೊಮ್ಮೆ ಜಮೀರ್ ಅಹಮದ್ ಖಾನ್ ಹೆಸರು ಈಗ ಸದ್ದು ಮಾಡ್ತಾ ಇದೆ. ಇನ್ನು ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾದರು. ಅದಾದಮೇಲೆ ಮಾಜಿ CM ಇದ್ದಾರಲ್ಲ ಸಿದ್ದರಾಮಯ್ಯ, ಅವ್ರನ್ನೂ ಕೂಡ ಭೇಟಿಯಾದರು. ಈಗ ಭೇಟಿಯನ್ನು ಆಗ್ತಾ ಇದ್ದಾರೆ. ಜಮೀರ್ ಅಹಮದ್ ಭೇಟಿ ಸಂದರ್ಭದಲ್ಲಿ DK ಸುರೇಶ್ ಕೂಡ ಉಪಸ್ಥಿತಿ ಇದ್ದರು. ಭಾಳ ಅಚ್ಚರಿಗೆ ಎಡೆ ಮಾಡಿಕೊಡುವಂಥ ವಿಚಾರ. DK ಸಂಪುಟ ಸೇರಲಿಕ್ಕೆ ಜಮೀರ್ ಅಹಮದ್ ಖಾನ್ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ರಾಜ್ಯ ನಾಯಕರ ಮನೆಯನ್ನು ಸುತ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್. ಇನ್ನು 2 ಬಾರಿ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಎಸ್ ಅಂದರೆ ಎಸ್, ನೋ ಅಂದರೆ ನೋ, ಆ ಥರ ಇದ್ದರು ಜಮೀರ್ ಅಹಮದ್ ಖಾನ್. ಮತ್ತು ಸಿದ್ದರಾಮಯ್ಯನವರೇ ಹೇಳೋ ಪ್ರಕಾರ ನನ್ನ ವಿರುದ್ಧನೇ ಷಡ್ಯಂತ್ರ ಮಾಡ್ದ ಜಮೀರ್ ಅಂತ ಹೇಳ್ತಾ ಇದ್ದಾರೆ. ಅಂಥದ್ದು ಏನು ಷಡ್ಯಂತ್ರ ಅಂತ ನೋಡಿದಾಗ ಅವ್ರದ್ದೊಂದು ಆಡಿಯೋ ವೈರಲ್ ಆಯಿತು. ಆಡಿಯೋದಲ್ಲಿ ಅವರೇ ಮಾತಾಡಿದ್ದಾರೆ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತು. ಅದಾದ ಮೇಲೆ ಈಗ ಸಿದ್ದರಾಮಯ್ಯನವ್ರನ್ನ ಭೇಟಿಯಾದರು, CM DK ಶಿವಕುಮಾರ್ ಅವ್ರನ್ನ ಭೇಟಿಯಾದರು, ಜೊತೆಗೆ AICC ನಾಯಕರನ್ನು ಅಂದರೆ ಕಾಂಗ್ರೆಸ್ ಹೈಕಮಾಂಡನ್ನು ಏನಾದರೂ ಭೇಟಿ ಆಗ್ತಾರಾ? ಸಿದ್ದು ಸೂಚನೆ ಮೇರೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಆಗಲಿಕ್ಕೆ ಮುಂದಾಗಿದ್ದಾರೆ ಜಮೀರ್ ಅಹಮದ್ ಖಾನ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಎಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನ ಆಗೋದು. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, DK ಶಿವಕುಮಾರ್ ಇದ್ದಾರೆ, DK ಸುರೇಶ್ ಇದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಭೇಟಿಯಾಗಿದ್ದಾರೆ. ನೋಡಿ, ಒಂದು ಸಣ್ಣ ತಪ್ಪು ಎಂಥ ಅವಾಂತರ ತಂದೊಡ್ಡುತ್ತೆ ಅನ್ನಲಿಕ್ಕೆ ಇವತ್ತು ಈ ಒಂದು ಘಟನೆನೇ ಸಾಕ್ಷೀಕರಿಸ್ತಾ ಇದೆ. ಜಮೀರ್ ಅಹಮದ್ ಖಾನ್ ಚುನಾವಣಾ ಪ್ರಚಾರಕ್ಕೆ ಸಾಕಷ್ಟು ಸಂದರ್ಭದಲ್ಲಿ ಅವರು SS ಮಲ್ಲಿಕಾರ್ಜುನ್ ಅವರು ಕೂಡ ಆಗ್ರಹ ಮಾಡಿಕೊಂಡ್ರು. ಸಮರ್ಥ ಶಾಮನೂರು ಅವರ ತಂದೆ ಏನಿದ್ದಾರಲ್ಲ ಅವರು SS ಮಲ್ಲಿಕಾರ್ಜುನ್ ಹೇಳಿದರು, ಜೊತೆಗೆ ಸಿದ್ದರಾಮಯ್ಯನವರು ಹೇಳಿದರು, ಕಾಂಗ್ರೆಸ್ನ ಘಟಾನುಘಟಿ ಲೀಡ್ರುಗಳೆಲ್ಲರೂ ಹೇಳಿದರು ಜಮೀರ್ ಅಹಮದ್ ಹೋಗಿ ಪ್ರಚಾರ ಮಾಡಬೇಕು, ಚುನಾವಣೆ ಪ್ರಚಾರ ಮಾಡಬೇಕು ಅಂತ. ಅವರಿಗೆ ಮುನಿಸಿ ಯಾಕೆ ಅಂದರೆ ನಾನು ಹೇಳಿದಂಥ ಅಭ್ಯರ್ಥಿಗೆ ಟಿಕೆಟ್ ಕೊಡಲಿಲ್ಲ ಅಂತ. ಯಾಕೆಂದರೆ ಅದು ಮುಸ್ಲಿಂ ಕೋಟದಡಿ ಟಿಕೆಟನ್ನು ಕೊಡಬೇಕು, ಅಲ್ಪಸಂಖ್ಯಾತ ಕೋಟದಡಿ ಟಿಕೆಟನ್ನು ಕೊಡಬೇಕು ಅಂತ ಈ ಹಿಂದೆಯೇ ಶಾಮನೂರು ಶಿವಶಂಕರಪ್ಪನವರು ಬದುಕಿದ್ದಾಗಲೇ ಅವರೊಂದು ಮಾತು ಕೊಟ್ಟಿದ್ದರು. ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ.
ಹಾಗಾಗಿ ಸಹಜವಾಗಿ ಮುಸ್ಲಿಂ ಕೋಟಾದಡಿ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಪಟ್ಟು ಹಿಡಿದಿದ್ರು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದರು. ಆದರೆ ಕೊನೆಗೂ ಕೂಡ ಅವರ ಆಸೆ ಆಕಾಂಕ್ಷೆ ಈಡೇರಲಿಲ್ಲ. ಅದಾದ ನಂತರ ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಏನಿತ್ತಲ್ಲ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಅವರ ಕುಟುಂಬದ ಅವರ ಮೊಮ್ಮಗ ಅಂದರೆ ಶಾಮನೂರು ಶಿವಶಂಕರಪ್ಪನವರ 3ನೇ ತಲೆಮಾರು ಸಮರ್ಥ ಶಾಮನೂರಿಗೆ ಟಿಕೆಟ್ ಘೋಷಣೆಯನ್ನು ಮಾಡ್ತದೆ. ಬಹುಶಃ ಹೈಕಮಾಂಡ್ ಬೇರೆ ಬೇರೆ ರೀತಿಯಾದಂಥ ಲೆಕ್ಕಾಚಾರ ಮಾಡಿ ಅವ್ರಿಗೆ ಟಿಕೆಟ್ ಕೊಟ್ಟಿರ್ಬೋದು. ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾದರು, ಆ ಒಂದು ಅನುಕಂಪದ ಅಲೆಯಲ್ಲಿ ಕೊಟ್ಟಿರ್ಬೋದು. ಮತ್ತೊಂದು ಕಡೆ ಏಕಾಏಕಿಯಾಗಿ ಲಿಂಗಾಯತ ಪ್ರಭಾವಿ ನಾಯಕನಾಗಿ ಗುರುತಿಸಿಕೊಂಡಿದ್ದಂಥ ಶಾಮನೂರು ಶಿವಶಂಕರಪ್ಪನವರು ಆ ಕ್ಷೇತ್ರವನ್ನು ದಿಢೀರಂತೆ ಈಗ ಅಲ್ಪಸಂಖ್ಯಾತ ಕೋಟಾದಡಿ ಯಾರಿಗಾದರೂ ಕೊಟ್ಟುಬಿಟ್ರೆ ಕಾಂಗ್ರೆಸ್ಗೆ ಏನಾದರೂ ಸೋಲಾಗ್ತದಾ, ಈ ಥರ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ಇತ್ತು. ಹಾಗಾಗಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ಫೈನಲಿ ಟಿಕೆಟನ್ನು ಘೋಷಣೆ ಮಾಡೋದು ಹೈಕಮಾಂಡೇ. ಆ ನಿಟ್ಟಿನಲ್ಲಿ ನಾನು ಹೇಳಿದಂಥ ಅಭ್ಯರ್ಥಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ, ಸಮರ್ಥ ಶಾಮನೂರು ಪರವಾಗಿ ಜಮೀರ್ ಅಹಮದ್ ಖಾನ್ ಮತ ಪ್ರಚಾರಕ್ಕೆ ಬಂದಿಲ್ಲ ಅನ್ನುವಂತಹ ಒಂದಿಷ್ಟು ಚರ್ಚೆಯನ್ನು ಕೂಡ ಆಯಿತು. ಬಂದರು, ಆಮೇಲೆ ಫೈನಲಿ ಬಂದರು. ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲೇ ಊಟ ಕೂಡ ಮಾಡಿದರು. ಜೊತೆಗೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಅದೆಲ್ಲ ಓಕೆ, ಫೈನ್. ಅಷ್ಟೆಲ್ಲ ಆದಮೇಲೆ ಈಗ ಮೊನ್ನೆ ಈ DK ಸಂಪುಟಕ್ಕೆ ಸೇರ್ಪಡೆ ಆಗುವಂಥ ಸಂದರ್ಭದಲ್ಲಿ ಒಂದು ಆಡಿಯೋ ವೈರಲ್ ಆಯ್ತಲ್ಲ, ಅದು ಜಮೀರ್ದೇ ಆಡಿಯೋ ಅನ್ನುವಂತಹ ಸಾಕಷ್ಟು ತೀವ್ರಗತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಇವರಿಗೆ ಸಚಿವ ಸ್ಥಾನ ಕೊಡೋದ್ರಲ್ಲಿ ತಡೆ ಹಿಡಿದಿದೆಯಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಇನ್ನೊಂದು ಕಡೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಇವರು ಎಷ್ಟೇ ಭೇಟಿಯಾದರೂ ಕೂಡ ಫೈನಲಿ ಸಚಿವ ಸಂಪುಟಕ್ಕೆ ಯಾರನ್ನ ಸೇರ್ಪಡೆ ಮಾಡಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಇನ್ನು KC ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಇವರ ಒಂದು ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ಯಾಕಂದರೆ ಇವತ್ತು DK ಶಿವಕುಮಾರ್ CM ಆಗಿದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೃಪಾ ಕಟಾಕ್ಷದಿಂದಲೇ. ಇವರು ಸಾಕಷ್ಟು ಸಂದರ್ಭದಲ್ಲಿ ದೆಹಲಿ ಅಂಗಳಕ್ಕೆ ಹೋಗ್ತಾ ಇದ್ರು, ದೆಹಲಿ ನಾಯಕರನ್ನು ಭೇಟಿ ಆಗ್ತಾ ಇದ್ರು. ಆ ನಿಟ್ಟಿನಲ್ಲೇ ಸಿದ್ದರಾಮಯ್ಯನವರು ಏನಾದರೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಅಂತ ಜಮೀರ್ ಅಹಮದ್ ಖಾನ್ಗೆ ಸೂಚನೆ ಕೊಟ್ಟಿರ್ಬೋದು ಸಿದ್ದರಾಮಯ್ಯನವರು. ನೋಡಿ, ಸಿದ್ದರಾಮಯ್ಯನವರ ಪಾತ್ರವೂ ಇದರಲ್ಲಿ ಭಾಳ ದೊಡ್ಡ ಮಟ್ಟದಿದೆ. ಯಾರನ್ನು ಸಚಿವ ಸಂಪುಟಕ್ಕೆ ಸೇರಿಸಬೇಕು, ಯಾರನ್ನ ಬಿಡಬೇಕು ಅಂತ. ಅವರಿಗೆ ಮಾಜಿ ಆಗಿದ್ರು ಕೂಡ ಅವ್ರ ಹತ್ರನೂ ಕಂಟ್ರೋಲ್ ಇದೆ, ಅವ್ರ ಹತ್ರನೂ ಕೂಡ ಪವರ್ ಇದೆ. ನೋಡಿ, ಮೊನ್ನೆ ಒಂದು ಮಾತನ್ನು ಹೇಳಿದರು ಸಿದ್ದರಾಮಯ್ಯನವರು, ನನ್ನ ವಿರುದ್ಧನೇ ಜಮೀರ್ ಷಡ್ಯಂತ್ರ ಮಾಡಿದ್ದಾನೆ ಅಂತ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಅಂದರೆ ಆ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ಗೆ ಟಿಕೆಟು ಅವರಿಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡೋದು ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಒಂದಿಷ್ಟು ಚರ್ಚೆ ನಡೆದಿರ್ಬೋದು ಹೈಕಮಾಂಡ್ ಮಟ್ಟದಲ್ಲಿ. ಸಿದ್ದರಾಮಯ್ಯವ್ರ ಜೊತೆ ಹೈಕಮಾಂಡ್ ಚರ್ಚೆನೂ ಕೂಡ ಮಾಡಿರ್ಬೋದು. ನೋಡಿ, ಈ ಅಹಿಂದ ಅನ್ನುವಂತಹ ಅಸ್ತ್ರವನ್ನು ಹಿಡಿದು ಸಿದ್ದರಾಮಯ್ಯನವರು 2013ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದರು. ಈ ಅಹಿಂದ ನಾಯಕರಲ್ಲಿ, ಅಹಿಂದ ಅನ್ನುವಂತಹ ಸೇನೆಯಲ್ಲಿ ಭಾಳ ಮುಖ್ಯವಾಗಿ ಜಮೀರ್ ಅಹಮದ್ ಖಾನ್ ಗುರುತಿಸ್ಕೊಳ್ತಾರೆ. ಇದೇ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಂಥದ್ದು ಜಮೀರ್ ಅಹಮದ್ ಖಾನ್. ಸಿದ್ದರಾಮಯ್ಯನವ್ರಿಗೆ ಎಸ್ ಅಂದರೆ ಎಸ್, ನೋ ಅಂದರೆ ನೋ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಈ ಥರ ಎಲ್ಲ ಒಂದಿಷ್ಟು ಮಾತುಗಳು ಜಮೀರ್ ಅಹಮದ್ ಬಾಯಿಂದ ಕೇಳಿ ಬರ್ತಾ ಇತ್ತು. ಹಾಗಾಗಿ DK ಶಿವಕುಮಾರ್ ಕೆಂಗಣ್ಣಿಗೂ ಗುರಿಯಾಗಿದ್ದರು ಜಮೀರ್ ಅಹಮದ್ ಖಾನು. ಏನಾಗ್ಬೋದು, ಸಚಿವ ಸ್ಥಾನ ಸಿಗ್ಬೋದಾ? ಈಗ ಇಷ್ಟು ಬೇರೆ ಬೇರೆ ನಾಯಕರುಗಳ ಭೇಟಿಯನ್ನು ಆಗ್ತಾ ಇದ್ದಾರಲ್ಲ, ಸಿಗ್ಬೋದಾ? ಅಥವಾ ಬೇರೆ ನಾಯಕರಿಗೆ ಏನಾದರೂ ಈ ಅಲ್ಪಸಂಖ್ಯಾತ ಕೋಟಾದಡಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋತಾರೆ? ಯಾಕಂದರೆ ಒಂದು ಕಡೆ ಈಗ ರಿಜ್ವಾನ್ ಅರ್ಷದ್ ಏನಿದಾರಲ್ಲ, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಅವರನ್ನು ಕೂಡ ಸಚಿವರನ್ನಾಗಿ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದ್ದಾವೆ. ಹಾಗೇನಾದರೂ ಆದರೆ ಜಮೀರ್ಗೆ 100% ಕೋಕ್ ಕೊಟ್ಟಂತೆ ಆಗುತ್ತೆ.